ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ ವಿತ್ ವಿಭಾಗ್ಲವ್. ಫ್ರೆಂಡ್ಸ್, ನಾನಿವತ್ತು ಹೆಸರು ಮತ್ತು ಅಂಟು ಬೆಲ್ಲದ ಉಂಡೆ ಮಾಡ್ತಾಯಿದ್ದೀನಿ. ಇದು ಮಕ್ಕಳಿಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್. ನಿಮ್ಮ ಮಕ್ಕಳು ಏನಾದರೂ ವೀಕ್ ಆಗಿದ್ದರೆ ಇದನ್ನು ಕೊಡಿ ಮಾಡಿ. ಹೇಗೆ ಅಂತ ನೋಡಿ, ಒಂದು ತಿಂಗಳಲ್ಲೇ ಹೇಗೆ ಆಗ್ತಾರೆ ಅಂತ ನಿಮಗೆ ಗುರುತು ಸಿಗೋದಿಲ್ಲ, ಅಷ್ಟೊಂದು ಚೆನ್ನಾಗಿ ಆಗ್ತಾರೆ. ಈ ಉಂಡೆನ ತಿನ್ನಿಸಿ, ತುಂಬ ಆರೋಗ್ಯಕರವಾಗಿರುತ್ತೆ. ಇದರಲ್ಲಿ ಅಂಟು ಹಾಕಿರ್ತೀನಲ್ಲ, ಇದು ತುಂಬಾ ಒಳ್ಳೆಯದು. ಬ್ಯಾಕ್ ಪೇನು ಅಂತ ಇರ್ತಾರಲ್ಲ, ಅನ್ಹೆಲ್ದಿಯಾಗಿರ್ತಾರಲ್ಲ ಅಂಥವರೆಲ್ಲ ಈ ಉಂಡೆನ ತಿನ್ನೋದ್ರಿಂದ ತುಂಬ ಬೆನಿಫಿಟ್ ಆಗಿರುತ್ತೆ ಫ್ರೆಂಡ್ಸ್. ಇದು ನಾನು 1 kg ಅಷ್ಟು ಹೆಸರು ತೆಗೆದುಕೊಂಡಿದ್ದೀನಿ. ಇದು ಆರ್ಗ್ಯಾನಿಕ್ ಫ್ರೆಂಡ್ಸ್. ಇದಕ್ಕೆ ಯಾವುದೇ ಥರ ಆಯಿಲ್ ಮತ್ತು ಕೆಮಿಕಲ್ ಹಾಕಿರಬಾರ್ದು ಫ್ರೆಂಡ್ಸ್. ಇದು ಅಂದರೆ ಇದು ಜವಾರಿ ಅಂತ ಇರುತ್ತೆ, ಆ ಹೆಸರನ್ನು ತಗೊಳ್ಳಿ. ನಾನು ತೋರಿಸ್ತಾ ಇದ್ದು ನೋಡಿ, ಚಿಕ್ಕದಾಗಿರಬೇಕು ಮತ್ತು ಶೈನ್ ಆಗಿರಬಾರ್ದು. ಇದು ಒಂಥರ ಕಲರ್ ಇರೋದಿಲ್ಲ, ಇದ್ರ ಮೇಲೆ ಶೈನಿಂಗ್ ಇರೋದಿಲ್ಲ, ಡಲ್ ಆಗಿರುತ್ತೆ. ಇದು ಈ ಥರ ಇರಬೇಕು. ಇದು ಒಂದು ತವೆಯಲ್ಲಿ ಹಾಕ್ಕೊಂಡು ಹುರ್ಕೊಳ್ಳೋಣ, ಅಥವಾ ನೀವು ದೊಡ್ಡ ಕಡಾಯಿ ಅಥವಾ ಪ್ಯಾನಲ್ಲಿ ಕೂಡ ನೀವು ಹುರ್ಕೋಬೋದು. ನಾನು ರೊಟ್ಟಿ ಮಾಡಿದ್ದೆ, ಅದೇ ಹಂಚಲ್ಲಿ ಕಂಟಿನ್ಯೂ ಮಾಡಿ ನಾನು ಹುರಿತಾ ಇದ್ದೀನಿ ಫ್ರೆಂಡ್ಸ್. ಇದು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಇದನ್ನು ನೋಡಿ, ಕಲರ್ ಚೇಂಜ್ ಆಗಿದ್ದು ಗೊತ್ತಾಗುತ್ತೆ. ನಾನು ತೋರಿಸ್ತಾ ಇದ್ದೀನಿ, ಇದು ಹುರಿದೇ ಇರೋದು, ಸ್ಪೂನಲ್ಲಿರೋದು, ಇದು ಹುರಿದಿರೋದು. ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಹೊತ್ತಿಸ್ಕೋಬೇಡಿ, ಹೊತ್ತಿಸ್ಕೊಂಡ್ರೆ ಕೈ ಆಗಿರುತ್ತೆ, ಚೆನ್ನಾಗಿ ಬರಲ್ಲ, ಸುಟ್ಟೋಗುತ್ತೆ ಅದರಲ್ಲಿರೋದೆಲ್ಲ. ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಇದನ್ನು ತೆಗೆದಾಯಿತು ಫ್ರೆಂಡ್ಸ್. ಇದನ್ನು ತಣ್ಣಗೆ ಹಾಕಬೇಕು, ಸಂಪೂರ್ಣವಾಗಿ ತಣ್ಣಗೆ ಆಗಬೇಕು. ಆದಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. 1 ಬೌಲ್, 1.5 ಬೌಲಷ್ಟು ನಾನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಇದಕ್ಕೊಂದು 10ರಿಂದ 15 ಏಲಕ್ಕಿ ಹಾಕ್ಕೋಬೇಕು ಫ್ರೆಂಡ್ಸ್. ನಾನು ಮರ್ತಿದ್ದೆ, ಲಾಸ್ಟೆಲ್ಲ ಹಾಕೋದು ತೋರಿಸ್ತೀನಿ. ನೋಡಿ, ಇದು ಪುಡಿ ಆಗಿದೆ, ಪೌಡ್ರ್ ಆಗಿದೆ. ಇದು ಪೂರ್ತಿಯಾಗಿ ಪೌಡ್ರಾಗಿ ಬರಬೇಕು ಫ್ರೆಂಡ್ಸ್. ಇದು ಅಕ್ಕಿ ಹಿಟ್ಟಿನ ಥರ ಆಗುತ್ತೆ. ಇದು ಮಿಕ್ಸಿ ಮಾಡಿದ ಮೇಲೆ ಒಳಗಡೆ ಎಲ್ಲ ಕಾಳು ಉಳಿಬಾರ್ದು, ಅಕ್ಕಿ ಹಿಟ್ಟಿನ ಅದಕ್ಕೆ ಬಂದರೆ ಸಾಕು. ಇದೇನು ಜರಡಿ ಹಿಡಿಬೇಕಾಗಿಲ್ಲ. ಮಧ್ಯೆ ನಿಮ್ಗೆ ಏನಾದರೂ ಕಾಳು ಉಳಿದ್ರೆ ಜರಡಿ ಹಿಡ್ಕೊಳ್ಳಿ. ಇದರಲ್ಲಿ ಏನೂ ಉಳಿದಿಲ್ಲ, ಅದಕ್ಕೋಸ್ಕರ ನಾನು ಹಿಡಿತಾ ಇಲ್ಲ. ನೋಡಿ ಫ್ರೆಂಡ್ಸ್, ನಾನು ಇಲೈಚಿ ನಾನು ಮುಂಚೆನೇ ಹೇಳಿದೆ, ಮರ್ತೋಗಿದ್ದೆ, ಅದಕ್ಕೆ ನಾನು ಎಂಡಲ್ಲಿ ಹಾಕ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳೆಲ್ಲ ಮನೆಯಲ್ಲಿ ಇರೋದ್ರಿಂದ ಈ ಥರ ಮಾಡಿ ದಿನಾಲು ಅವರು ಬೆಳಗ್ಗೆ ಅಥವಾ ಸಾಯಂಕಾಲ ಹೊತ್ತಿಗೆ ತಿನ್ನೋದ್ರಿಂದ ತುಂಬ ಆರೋಗ್ಯದಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅವರಿಗೆ. ನೋಡಿ ಫ್ರೆಂಡ್ಸ್, ಇದಾಗಿದೆ. 1 kg ಅಷ್ಟು ಇರೋದು. 1 kgಗೆ ನಾನು 1 ಬೌಲಷ್ಟು ತುಪ್ಪ ಹಾಕ್ತೀನಿ ಫ್ರೆಂಡ್ಸ್. ಇದಕ್ಕೆ 1 kg ಅಷ್ಟು ಬೆಲ್ಲ ಹಾಕ್ತೀನಿ, ನೋಡ್ಕೊಳ್ಳಿ. ಇದು ಒಂದು ದೊಡ್ಡ ಪಾತ್ರೆಯನ್ನು ಇಡಬೇಕು. ಇದಕ್ಕೆ 1 ಬೌಲಷ್ಟು ನಾನು ತುಪ್ಪ ಹಾಕ್ತಾಯಿದ್ದೀನಿ. ಇದು ಹೋಮ್ ಮೇಡ್ ಮನೇಲಿ ಮಾಡಿರೋಂಥ ತುಪ್ಪ, ಚೆನ್ನಾಗಿರೋ ತುಪ್ಪನೇ ಹಾಕಿ. ಅಂದರೆ ಇದು 1.5 ತಿಂಗಳಷ್ಟು 2 ತಿಂಗಳಷ್ಟು ಇಟ್ಟರು ಕೆಡೋದಿಲ್ಲ, ಅದಕ್ಕೋಸ್ಕರ ಮನೇಲಿ ಮಾಡಿರೋ ತುಪ್ಪ, ಚೆನ್ನಾಗಿರೋ ತುಪ್ಪನೇ ಹಾಕ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ನಾವು ಏನು ಮಿಕ್ಸಿ ಮಾಡಿಟ್ಟಿದ್ವಲ್ಲ ಪೌಡ್ರು, ಹೆಸರು ಹಿಟ್ಟು, ಇದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆಲ್ಲವೂ ಹಾಕಾಗಿದೆ. ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ತುಪ್ಪದಲ್ಲಿ ಅದು ಹೊಂದ್ಕೋಬೇಕು. ಅದು ಆಲ್ರೆಡಿ ನಾವು ಹೆಸರೆಲ್ಲ ಹುರಿದಿರೋದ್ರಿಂದ ಜಾಸ್ತಿ ಏನು ಹುರಿಬೇಕಾಗಿಲ್ಲ. ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಘಮ ಬರುತ್ತೆ ಫ್ರೆಂಡ್ಸ್. ಇದು ಮಾಡಬೇಕಾದ್ರೆ ಹೆಸರಿಂದು ತುಪ್ಪದಲ್ಲಿ ಹುರಿಬೇಕಾದ್ರೆ ಘಮ ಬರುತ್ತೆ, ಆ ಥರ ಹುರ್ಕೋಬೇಕಿದು. ಮತ್ತು ನಮಗೇನು ತುಪ್ಪ ಕಡಿಮೆ ಅಂತ ಅನಿಸಿದರೆ ನಾನು ಮುಂದೆ ಹೇಳ್ತೀನಿ. ಕಡಿಮೆ ಅಂತ ಅನಿಸಿದ್ರೆ ಮತ್ತೆ ಮೇಲ್ಗಡೆ ಕಾದು ತುಪ್ಪನ ಮತ್ತೆ ಹಾಕ್ಕೋಬೋದು. ಬಟ್ ಈಗ ನಾನು ಮಾಡ್ತಾಯಿರೋ ಕ್ವಾಂಟಿಟಿಗೆ ಇದು ಕರೆಕ್ಟಾಗಿ ಬಂದಿದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ನಿಮ್ಗೆ ಗೊತ್ತಾಗಬೇಕಂದ್ರೆ ನೋಡಿ, ತುಪ್ಪ ಕರೆಕ್ಟಾಗಿ ಬಂದಿದೆ ನೋಡಿ. ಇದಕ್ಕೇನು ಮೇಲೆ ಹಾಕಬೇಕಾಗಿಲ್ಲ. ನೋಡಿ ಫ್ರೆಂಡ್ಸ್, ಅದಾಗಿದೆ. ನಾನಿವಾಗ ಒಂದು ಅಂಟು ಹುರ್ಕೋಬೇಕು. ಇದಕ್ಕೆ ಒಂದನ್ನು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಅಂದರೆ ಒಂದು 4 ಸ್ಪೂನಷ್ಟು ಅಥವಾ 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಅರ್ಧ ಬೌಲಷ್ಟಿದೆ. ಅದು ಕರೆಕ್ಟಾಗಿ ಅದಕ್ಕೆ ಹುರ್ಕೊಳ್ಳೋಕ್ಕಷ್ಟು ಕರೆಕ್ಟಾಗಿ ಬರಬೇಕು. ಅದಕ್ಕೆ ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಪರವಾಗಿಲ್ಲ, ಕಡಿಮೆ ಹಾಕೋಕೆ ಹೋಗಬೇಡಿ. ಅಂಟು ಹುರಿದೇ ಹೋದರೆ, ಅಂಟಾಗೆ ಇತ್ತು ಅಂದರೆ ತಿನ್ನಬೇಕಾದ್ರೆ ಅಲ್ಲಿಗೆಲ್ಲ ಅಂಟ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಇದು ಅಂಟೇನಿರುತ್ತಲ್ಲ, ತುಪ್ಪದಲ್ಲಿ ಹುರಿದ್ರೆ ಪೂರ ಯಾವ ಥರ ಅಂದರೆ ಪಾಪ್ಕಾರ್ನ್ ಇರುತ್ತಲ್ಲ, ಆ ಥರ ಬರಬೇಕು ಫ್ರೆಂಡ್ಸ್. ಇದು ನೋಡಿ, ಇದು ಪೂರ ಹುರ್ಕೊಂಡು ಬರ್ತಾಯಿದೆ. ಒಳಗಡೆ ಎಲ್ಲ ಅಂಟಾಗಿ ಉಳಿಬಾರ್ದು. ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ, ಚೆನ್ನಾಗಿ ಹುರ್ಕೋಬೇಕಿದ್ದನ್ನು.
ಈ ಅಂಟು ಫ್ರೆಂಡ್ಸ್ ಇದು ತಿನ್ನೋದ್ರಿಂದ ಬ್ಯಾಕ್ ಪೇನ್ ಅದು ಬರೋದಿಲ್ಲ. ಹೆಣ್ಮಕ್ಳಿಗೆ ಅದು ತುಂಬ ಒಳ್ಳೆಯದಿದು. ಆಮೇಲೆ ಚಿಕ್ಕ ಮಕ್ಕಳು ಇಂಥವರೆಲ್ಲ ತಿನ್ನೋದ್ರಿಂದ ತುಂಬ ಒಳ್ಳೆಯದಿದು. ಇದು ಒಂದು ಪಾತ್ರೆ ತೆಗೆದುಕೊಳ್ಳೋಣ. ಹುರಿದಾಗಿದೆಯಲ್ಲ ಫ್ರೆಂಡ್ಸ್, ನೋಡಿ ಇದರಲ್ಲಿ ಯಾವುದೇ ಕಾರಣಕ್ಕೂ ಅಂಟು ಉಳಿದಿಲ್ಲ. ನಿಮ್ಗೆ ಗೊತ್ತಾಗದಿದ್ರೆ ಕೈಯಿಂದ ಹಿಂಗೆ ಮುರಿದ್ಬಿಟ್ಟು ನೋಡ್ಬೋದು ಇದಾಗಿದೆ ಇಲ್ಲ ಅಂತ ಗೊತ್ತಾಗುತ್ತೆ. ಇವಾಗ 1 kg ನಾನು ಬೆಲ್ಲ ತೆಗೆದುಕೊಂಡಿದ್ದೀನಿ. ಇದು ಮುದ್ದೆ ಬೆಲ್ಲ ಅಂತ. ಇದು ಕೂಡ ಆರ್ಗ್ಯಾನಿಕ್ ಫ್ರೆಂಡ್ಸ್. ಇದು ಜಿಗ್ಜಾಗ್ ನೈಫ್ ಇರುತ್ತಲ್ಲ ಫ್ರೆಂಡ್ಸ್, ಇದು ನೋಡಿ ಜಿಗ್ಜಾಗ್ ಇರೋದ್ರಿಂದ ಈಸಿಯಾಗಿ ಬರುತ್ತೆ ಅಂತ ನಾನು ಇದನ್ನೇ ತೆಗೆದುಕೊಂಡಿನಿ. ನಿಮ್ಮ ಮನೆಯಲ್ಲಿ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಇರುತ್ತೋ ಅದರಿಂದ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಬೆಲ್ಲದಲ್ಲಿ ಯಾವುದೇ ಥರ ಗಂಟು ಉಳಿಯೋದಿಲ್ಲ. ಗಂಟು ಇಲ್ಲದೆ ಹೋದರೆ ಚೆನ್ನಾಗಿ ಬರುತ್ತೆ. ಸೊ ನಮ್ಗೆ ಇದನ್ನು ಮಾಡೋಕ್ಕಾಗಲ್ಲ ಅಂದರೆ ನೀವು ಒಂದು ಕವರ್ ಮೇಲೆ ಹಾಕಿಬಿಟ್ಟು ಕಲ್ಲಿಂದ ಕುಟ್ಕೊಂಡು ಕೂಡ ಮಾಡ್ಕೋಬೋದು. ಇಲ್ಲ ಇದನ್ನೇ ಮಾಡ್ತೀನಿ ಅಂದರೆ ಇದೇ ಥರ ಮಾಡ್ಕೊಂಡು ನಿಮ್ಗೆ ಯಾವ ಥರ ಈಸಿ ಇರುತ್ತೋ ಆ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಸಕ್ಕರೆ ಕೂಡ ಹಾಕ್ಬೋದು ಫ್ರೆಂಡ್ಸ್. ಸಕ್ಕರೆ ಹಾಕೋದು ಅಷ್ಟು ಚೆನ್ನಾಗಿರೋಲ್ಲ. ತಿಂದರೂ ಕೂಡ ನಮ್ಗೆ ಅದು ಆರೋಗ್ಯಕ್ಕೆ ಒಳ್ಳೆಯದಾಗಿ ಇರಬೇಕು. ಅದಕ್ಕೋಸ್ಕರ ನಾನು ಬೆಲ್ಲ ಮತ್ತು ಹೆಸರು ಅಂಟು ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನಾನು ಸಕ್ಕರೆ ಹಾಕಿಲ್ಲ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಸಕ್ಕರೆ ಹಾಕಬೇಡಿ. ಸಕ್ಕರೆ ಹಾಕೋದ್ರಿಂದ ಮತ್ತು ಅದನ್ನು ತಿನ್ನೋದು ಕೂಡ ನಮಗೆ ವೇಸ್ಟ್ ಅನಿಸುತ್ತೆ. ಅದಕ್ಕೋಸ್ಕರ ಸಕ್ಕರೆ ಹಾಕಬೇಡಿ. ಬೆಲ್ಲ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಬೆಲ್ಲ ಹಾಕ್ಕೊಂಡೇ ಮಾಡಿ. ತುಂಬ ರುಚಿ ಕೂಡ ಕೊಡುತ್ತೆ. ನಾನು 1 kgಯಲ್ಲಿ ಒಂದು ಸ್ವಲ್ಪ ಇಟ್ಟಿದ್ದೀನಿ, ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ ಫ್ರೆಂಡ್ಸ್. ನಾವು ಇದು ಮಿಕ್ಸ್ ಮಾಡಿದ ಮೇಲೆ ನಾವು ರುಚಿ ನೋಡ್ಕೊಂಡು ಹಾಕ್ಕೋಬೇಕು. ಬೇಡ ಏನೋ ಕಡಿಮೆ ಅನಿಸಿದ್ರೆ ಅದಿಷ್ಟು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಇಷ್ಟೇ ಸಾಕು ನಾನು ಹಾಕಿರೋದು. ನೋಡ್ಕೊಂಡು ಹಾಕ್ಕೊಳ್ಳೋಣ. ಇದು ಕೈಯಿಂದ ಈ ಥರ ಕಲಿಸ್ಕೊಳ್ಳೋಣ. ಬೆಲ್ಲ ಎಲ್ಲ ಅದಕ್ಕೆ ಹೊಂದ್ಕೋಬೇಕು. ಅದಕ್ಕೋಸ್ಕರ ಕೈಯಿಂದ ಕಲಿಸ್ಕೋಬೇಕು. ಬಟ್ ಇನ್ನೊಂದು ಫ್ರೆಂಡ್ಸ್, ಇದು ಹಿಟ್ಟೇನಿದೆಯಲ್ಲ ಸಂಪೂರ್ಣವಾಗಿ ತಣ್ಣಗಾಗಿರಬೇಕು. ಬಿಸಿ ಇರುವಾಗ ಬೆಲ್ಲ ಹಾಕೋಕ್ಕೆ ಹೋಗಬೇಡಿ. ಬಿಸಿ ಇರುವಾಗ ಬೆಲ್ಲ ಹಾಕಿದರೆ ಕೆಟ್ಟೋಗುತ್ತೆ. ಅದು ಪೂರ್ತಿಯಾಗಿ ತಣ್ಣಗಾಗಬೇಕು. ನಾವು ತುಪ್ಪದಲ್ಲಿ ಹುರಿದಿರೋ ಹೆಸರು ಹಿಟ್ಟು ಪೂರ್ತಿಯಾಗಿ ತಣ್ಣಗಾಗಿರಬೇಕು. ನೋಡಿ ಬೆಲ್ಲ ಇನ್ನೊಂದು ಸ್ವಲ್ಪ ಬೇಕು ಅಂತ ಅನಿಸ್ತು. ನಾನು ಅದಕ್ಕೋಸ್ಕರ ಸ್ವಲ್ಪ ಪೂರ್ತಿಯಾಗಿ ಹಾಕ್ತಾಯಿದ್ದೀನಿ. 1 kg ಅಷ್ಟು ಬೆಲ್ಲ ಹಾಕ್ಕೊಳ್ಳಿ. ನೋಡಿ ಅದು ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂತ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯೆ ಗಂಟದು ಉಳಿಬಾರ್ದು ಅಂತ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಮಿಕ್ಸಿ ಮಾಡ್ಕೊಂಡು ಬಂದಾಗಿದೆ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಯಾವುದೇ ಕಾರಣಕ್ಕೂ ಬೆಲ್ಲ ಹಾಕಿದ್ವಿ ಅಂತ ಗುರ್ತೇ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು. ಇವಾಗ ನಾವು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಬೌಲಲ್ಲಿ ಹಾಕ್ಕೊಂಡು ಇದನ್ನು ಲಡ್ಡು ಕಟ್ಕೊಳ್ಳೋಣ. ಇವು ನಾವು ಹುರಿದಿಟ್ಟಿರೋ ಅಂಟನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಡ್ರೈ ಫ್ರೂಟ್ಸ್ ಬೇಕಾದರೂ ಕೂಡ ಹಾಕ್ಕೋಬೋದು. ನೀವು ಗೋಡಂಬಿ ಬಾದಾಮಿ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ನಾನು ಹಾಕಿಲ್ಲ, ಯಾಕಂದರೆ ಇದು ಹಾಕಿರೋದೇ ಸಾಕಿದಕ್ಕೆ ರಗಡಾಗಿದೆ. ಅದಕ್ಕೋಸ್ಕರ ನಾನು ಏನು ಜಾಸ್ತಿ ಹಾಕ್ತಾಯಿಲ್ಲ. ನೋಡಿ ಈ ಥರ ಕಟ್ಟಿದ್ರೆ ಬರಬೇಕು ಉಂಡೆ. ಬರದೇ ಹೋದರೆ ನೀವು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೋಬೋದು ಮೇಲ್ಗಡೆ. ಬಟ್ ಇದು ನಾನು ತೋರಿಸ್ತಾ ಇರೋ ಕ್ವಾಂಟಿಟಿ ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್. ನೀವು ಏನೂ ಎಕ್ಸ್ಟ್ರಾ ಹಾಕಬೇಕಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು 1 ತಿಂಗಳವರೆಗೂ ಇಟ್ಟು ತಿಂದರೆ ಏನೂ ಹಾಳಾಗೋದಿಲ್ಲ ಫ್ರೆಂಡ್ಸ್. ಇದು ಮಕ್ಕಳಿಗೆಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಯಾರು ಬೇಕಾದರೂ ತಿನ್ಬೋದು ಫ್ರೆಂಡ್ಸ್. ಅಷ್ಟೊಂದು ಚೆನ್ನಾಗಿ ಬಂದಿದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಈ ವಿಡಿಯೋನ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಹೆಸರು ಕಾಳಿನ ಉಂಡೆನ ನಿಮ್ಗೆ ಇಷ್ಟವಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟವಾಗಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.